ಸುದ್ದಿನ ನೋಡೋದಾದ್ರೆ ಡಿಸೆಂಬರ್ನಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ಅಲ್ಲಿವರೆಗೂ ಮಾಧ್ಯಮಗಳ ಮುಂದೆ ನಾನೇನು ಮಾತನಾಡೋದಿಲ್ಲ ಅಂತ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಡಿಸೆಂಬರ್ ವೇಳೆಗೆ ಸಿಎಂ ಆಗೋದು ಪಕ್ಕಾ ಅಂತ ಮತ್ತೆ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. ಆದ್ರೆ ಇದೆಲ್ಲ ಆಫ್ ದ ರೆಕಾರ್ಡ್ ಅಂತ ಬೇರೆ ಶಿವಗಂಗಾ ಬಾಂಬ್ ಸಿಡಿಸಿದ್ದಾರೆ. ಅದರಿಂದ ಶಿವಗಂಗಾ ಬಸವರಾಜ್ ಅವರಿಗೆ ನೋಟಿಸ್ ನೀಡಲಾಗುವುದು ಅಂತ ಹಿಂಗೆ ಮಾತಾಡ್ತಾ ಹೋದ್ರೆ ನೋಟಿಸ್ ಕೊಡ್ತೀವಿ ಅಂತ ಡಿಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ. ಡಿಸೆಂಬರ್ ಡಿಕೆ ಸಿಎಂ ಆಗ್ತಾರೆ, ಅವ್ರ ಡಿಸಿಷನ್ ಕೌಂಟರ್ ಕೊಡ್ತೀವಿ. ಅವ್ರಿಗೆ ಕೌಂಟರ್ ಕೊಡೋದು ನಾನೇ ಮತ್ತೆ ಅಲ್ಲಿವ್ರು ಬಿಟ್ಬಿಟ್ರಿ ಬೇಡ. ಚೆನ್ನಾಗಿ ಯಾರೋ ಹೇಳಿದಾರೆ, ಎಲ್ಲ ಹೇಳಿದ್ದೀನಿ ಪರ್ಸನಲ್, ನಿಮಗೆ ಪಬ್ಲಿಕ್ ಹೇಳೋದು ಬೇಡ. ಇವ್ರು ನೀನ್ ಹೇಳಪ್ಪ ಆಮೇಲೆ ಯಾಕೆ ಅದು ಬಿಡಿ. ಇನ್ನು 2 ತಿಂಗಳಿಗೆ ಡಿಸೆಂಬರ್ ಡಿಕೆ ಸಿಎಂ ಆಗ್ತಾರೆ, ಅವ್ರ ಡಿಸಿಷನ್ ಕೌಂಟರ್ ಕೊಡ್ತೀವಿ. ಅವ್ರಿಗೆ ಕೌಂಟರ್ ಕೊಡೋದು ನಾನೇ ಮತ್ತೆ ಅಲ್ಲಿವ್ರು ಬಿಟ್ಬಿಟ್ರಿ ಬೇಡ. ಚೆನ್ನಾಗಿ ಯಾರೋ ಹೇಳಿದಾರೆ, ಎಲ್ಲ ಹೇಳಿದ್ದೀನಿ ಪರ್ಸನಲ್, ನಿಮಗೆ ಪಬ್ಲಿಕ್ ಹೇಳೋದು ಬೇಡ. ಇವ್ರು ನೀನ್ ಹೇಳಪ್ಪ ಆಮೇಲೆ ಯಾಕೆ ಅದು. ಸುದ್ದಿನ ನೋಡೋದಾದ್ರೆ ಡಿಸೆಂಬರ್ನಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ಅಲ್ಲಿವರೆಗೂ ಮಾಧ್ಯಮಗಳ ಮುಂದೆ ನಾನೇನು ಮಾತನಾಡೋದಿಲ್ಲ ಅಂತ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಡಿಸೆಂಬರ್ ವೇಳೆಗೆ ಸಿಎಂ ಆಗೋದು ಪಕ್ಕಾ ಅಂತ ಮತ್ತೆ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. ಆದ್ರೆ ಇದೆಲ್ಲ ಆಫ್ ದ ರೆಕಾರ್ಡ್ ಅಂತ ಬೇರೆ ಶಿವಗಂಗಾ ಬಾಂಬ್ ಸಿಡಿಸಿದ್ದಾರೆ. ಅದರಿಂದ ಶಿವಗಂಗಾ ಬಸವರಾಜ್ ಅವರಿಗೆ ನೋಟಿಸ್ ನೀಡಲಾಗುವುದು ಅಂತ ಹಿಂಗೆ ಮಾತಾಡ್ತಾ ಹೋದ್ರೆ ನೋಟಿಸ್ ಕೊಡ್ತೀವಿ ಅಂತ ಡಿಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ. ಡಿಸೆಂಬರ್ ಡಿಕೆ ಸಿಎಂ ಆಗ್ತಾರೆ, ಅವ್ರ ಡಿಸಿಷನ್ ಕೌಂಟರ್ ಕೊಡ್ತೀವಿ. ಅವ್ರಿಗೆ ಕೌಂಟರ್ ಕೊಡೋದು ನಾನೇ ಮತ್ತೆ ಅಲ್ಲಿವ್ರು ಬಿಟ್ಬಿಟ್ರಿ ಬೇಡ. ಚೆನ್ನಾಗಿ ಯಾರೋ ಹೇಳಿದಾರೆ, ಎಲ್ಲ ಹೇಳಿದ್ದೀನಿ ಪರ್ಸನಲ್, ನಿಮಗೆ ಪಬ್ಲಿಕ್ ಹೇಳೋದು ಬೇಡ. ಇವ್ರು ನೀನ್ ಹೇಳಪ್ಪ ಆಮೇಲೆ ಯಾಕೆ ಅದು ಬಿಡಿ. ಇನ್ನು 2 ತಿಂಗಳಿಗೆ ಡಿಸೆಂಬರ್ ಡಿಕೆ ಸಿಎಂ ಆಗ್ತಾರೆ, ಅವ್ರ ಡಿಸಿಷನ್ ಕೌಂಟರ್ ಕೊಡ್ತೀವಿ. ಅವ್ರಿಗೆ ಕೌಂಟರ್ ಕೊಡೋದು ನಾನೇ ಮತ್ತೆ ಅಲ್ಲಿವ್ರು ಬಿಟ್ಬಿಟ್ರಿ ಬೇಡ. ಚೆನ್ನಾಗಿ ಯಾರೋ ಹೇಳಿದಾರೆ, ಎಲ್ಲ ಹೇಳಿದ್ದೀನಿ ಪರ್ಸನಲ್, ನಿಮಗೆ ಪಬ್ಲಿಕ್ ಹೇಳೋದು ಬೇಡ. ಇವ್ರು ನೀನ್ ಹೇಳಪ್ಪ ಆಮೇಲೆ ಯಾಕೆ ಅದು. ಸುದ್ದಿನ ನೋಡೋದಾದ್ರೆ ಡಿಸೆಂಬರ್ನಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ಅಲ್ಲಿವರೆಗೂ ಮಾಧ್ಯಮಗಳ ಮುಂದೆ ನಾನೇನು ಮಾತನಾಡೋದಿಲ್ಲ ಅಂತ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಡಿಸೆಂಬರ್ ವೇಳೆಗೆ ಸಿಎಂ ಆಗೋದು ಪಕ್ಕಾ ಅಂತ ಮತ್ತೆ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. ಆದ್ರೆ ಇದೆಲ್ಲ ಆಫ್ ದ ರೆಕಾರ್ಡ್ ಅಂತ ಬೇರೆ ಶಿವಗಂಗಾ ಬಾಂಬ್ ಸಿಡಿಸಿದ್ದಾರೆ. ಅದರಿಂದ ಶಿವಗಂಗಾ ಬಸವರಾಜ್ ಅವರಿಗೆ ನೋಟಿಸ್ ನೀಡಲಾಗುವುದು ಅಂತ ಹಿಂಗೆ ಮಾತಾಡ್ತಾ ಹೋದ್ರೆ ನೋಟಿಸ್ ಕೊಡ್ತೀವಿ ಅಂತ ಡಿಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ. ಡಿಸೆಂಬರ್ ಡಿಕೆ ಸಿಎಂ ಆಗ್ತಾರೆ, ಅವ್ರ ಡಿಸಿಷನ್ ಕೌಂಟರ್ ಕೊಡ್ತೀವಿ. ಅವ್ರಿಗೆ ಕೌಂಟರ್ ಕೊಡೋದು ನಾನೇ ಮತ್ತೆ ಅಲ್ಲಿವ್ರು ಬಿಟ್ಬಿಟ್ರಿ ಬೇಡ. ಚೆನ್ನಾಗಿ ಯಾರೋ ಹೇಳಿದಾರೆ, ಎಲ್ಲ ಹೇಳಿದ್ದೀನಿ ಪರ್ಸನಲ್, ನಿಮಗೆ ಪಬ್ಲಿಕ್ ಹೇಳೋದು ಬೇಡ. ಇವ್ರು ನೀನ್ ಹೇಳಪ್ಪ ಆಮೇಲೆ ಯಾಕೆ ಅದು ಬಿಡಿ. ಇನ್ನು 2 ತಿಂಗಳಿಗೆ ಡಿಸೆಂಬರ್ ಡಿಕೆ ಸಿಎಂ ಆಗ್ತಾರೆ, ಅವ್ರ ಡಿಸಿಷನ್ ಕೌಂಟರ್ ಕೊಡ್ತೀವಿ. ಅವ್ರಿಗೆ ಕೌಂಟರ್ ಕೊಡೋದು ನಾನೇ ಮತ್ತೆ ಅಲ್ಲಿವ್ರು ಬಿಟ್ಬಿಟ್ರಿ ಬೇಡ. ಚೆನ್ನಾಗಿ ಯಾರೋ ಹೇಳಿದಾರೆ, ಎಲ್ಲ ಹೇಳಿದ್ದೀನಿ ಪರ್ಸನಲ್, ನಿಮಗೆ ಪಬ್ಲಿಕ್ ಹೇಳೋದು ಬೇಡ. ಇವ್ರು ನೀನ್ ಹೇಳಪ್ಪ ಆಮೇಲೆ ಯಾಕೆ ಅದು. ಸುದ್ದಿನ ನೋಡೋದಾದ್ರೆ ಡಿಸೆಂಬರ್ನಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ಅಲ್ಲಿವರೆಗೂ ಮಾಧ್ಯಮಗಳ ಮುಂದೆ ನಾನೇನು ಮಾತನಾಡೋದಿಲ್ಲ ಅಂತ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಡಿಸೆಂಬರ್ ವೇಳೆಗೆ ಸಿಎಂ ಆಗೋದು ಪಕ್ಕಾ ಅಂತ ಮತ್ತೆ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. ಆದ್ರೆ ಇದೆಲ್ಲ ಆಫ್ ದ ರೆಕಾರ್ಡ್ ಅಂತ ಬೇರೆ ಶಿವಗಂಗಾ ಬಾಂಬ್ ಸಿಡಿಸಿದ್ದಾರೆ. ಅದರಿಂದ ಶಿವಗಂಗಾ ಬಸವರಾಜ್ ಅವರಿಗೆ ನೋಟಿಸ್ ನೀಡಲಾಗುವುದು ಅಂತ ಹಿಂಗೆ ಮಾತಾಡ್ತಾ ಹೋದ್ರೆ ನೋಟಿಸ್ ಕೊಡ್ತೀವಿ ಅಂತ ಡಿಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ. ಡಿಸೆಂಬರ್ ಡಿಕೆ ಸಿಎಂ ಆಗ್ತಾರೆ, ಅವ್ರ ಡಿಸಿಷನ್ ಕೌಂಟರ್ ಕೊಡ್ತೀವಿ. ಅವ್ರಿಗೆ ಕೌಂಟರ್ ಕೊಡೋದು ನಾನೇ ಮತ್ತೆ ಅಲ್ಲಿವ್ರು ಬಿಟ್ಬಿಟ್ರಿ ಬೇಡ. ಚೆನ್ನಾಗಿ ಯಾರೋ ಹೇಳಿದಾರೆ, ಎಲ್ಲ ಹೇಳಿದ್ದೀನಿ ಪರ್ಸನಲ್, ನಿಮಗೆ ಪಬ್ಲಿಕ್ ಹೇಳೋದು ಬೇಡ. ಇವ್ರು ನೀನ್ ಹೇಳಪ್ಪ ಆಮೇಲೆ ಯಾಕೆ ಅದು ಬಿಡಿ. ಇನ್ನು 2 ತಿಂಗಳಿಗೆ ಡಿಸೆಂಬರ್ ಡಿಕೆ ಸಿಎಂ ಆಗ್ತಾರೆ, ಅವ್ರ ಡಿಸಿಷನ್ ಕೌಂಟರ್ ಕೊಡ್ತೀವಿ. ಅವ್ರಿಗೆ ಕೌಂಟರ್ ಕೊಡೋದು ನಾನೇ ಮತ್ತೆ ಅಲ್ಲಿವ್ರು ಬಿಟ್ಬಿಟ್ರಿ ಬೇಡ. ಚೆನ್ನಾಗಿ ಯಾರೋ ಹೇಳಿದಾರೆ, ಎಲ್ಲ ಹೇಳಿದ್ದೀನಿ ಪರ್ಸನಲ್, ನಿಮಗೆ ಪಬ್ಲಿಕ್ ಹೇಳೋದು ಬೇಡ. ಇವ್ರು ನೀನ್ ಹೇಳಪ್ಪ ಆಮೇಲೆ ಯಾಕೆ ಅದು. ಸುದ್ದಿನ ನೋಡೋದಾದ್ರೆ ಡಿಸೆಂಬರ್ನಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ಅಲ್ಲಿವರೆಗೂ ಮಾಧ್ಯಮಗಳ ಮುಂದೆ ನಾನೇನು ಮಾತನಾಡೋದಿಲ್ಲ ಅಂತ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಡಿಸೆಂಬರ್ ವೇಳೆಗೆ ಸಿಎಂ ಆಗೋದು ಪಕ್ಕಾ ಅಂತ ಮತ್ತೆ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. ಆದ್ರೆ ಇದೆಲ್ಲ ಆಫ್ ದ ರೆಕಾರ್ಡ್ ಅಂತ ಬೇರೆ ಶಿವಗಂಗಾ ಬಾಂಬ್ ಸಿಡಿಸಿದ್ದಾರೆ. ಅದರಿಂದ ಶಿವಗಂಗಾ ಬಸವರಾಜ್ ಅವರಿಗೆ ನೋಟಿಸ್ ನೀಡಲಾಗುವುದು ಅಂತ ಹಿಂಗೆ ಮಾತಾಡ್ತಾ ಹೋದ್ರೆ ನೋಟಿಸ್ ಕೊಡ್ತೀವಿ ಅಂತ ಡಿಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ. ಡಿಸೆಂಬರ್ ಡಿಕೆ ಸಿಎಂ ಆಗ್ತಾರೆ, ಅವ್ರ ಡಿಸಿಷನ್ ಕೌಂಟರ್ ಕೊಡ್ತೀವಿ. ಅವ್ರಿಗೆ ಕೌಂಟರ್ ಕೊಡೋದು ನಾನೇ ಮತ್ತೆ ಅಲ್ಲಿವ್ರು ಬಿಟ್ಬಿಟ್ರಿ ಬೇಡ. ಚೆನ್ನಾಗಿ ಯಾರೋ ಹೇಳಿದಾರೆ, ಎಲ್ಲ ಹೇಳಿದ್ದೀನಿ ಪರ್ಸನಲ್, ನಿಮಗೆ ಪಬ್ಲಿಕ್ ಹೇಳೋದು ಬೇಡ. ಇವ್ರು ನೀನ್ ಹೇಳಪ್ಪ ಆಮೇಲೆ ಯಾಕೆ ಅದು ಬಿಡಿ. ಇನ್ನು 2 ತಿಂಗಳಿಗೆ ಡಿಸೆಂಬರ್ ಡಿಕೆ ಸಿಎಂ ಆಗ್ತಾರೆ, ಅವ್ರ ಡಿಸಿಷನ್ ಕೌಂಟರ್ ಕೊಡ್ತೀವಿ. ಅವ್ರಿಗೆ ಕೌಂಟರ್ ಕೊಡೋದು ನಾನೇ ಮತ್ತೆ ಅಲ್ಲಿವ್ರು ಬಿಟ್ಬಿಟ್ರಿ ಬೇಡ. ಚೆನ್ನಾಗಿ ಯಾರೋ ಹೇಳಿದಾರೆ, ಎಲ್ಲ ಹೇಳಿದ್ದೀನಿ ಪರ್ಸನಲ್, ನಿಮಗೆ ಪಬ್ಲಿಕ್ ಹೇಳೋದು ಬೇಡ. ಇವ್ರು ನೀನ್ ಹೇಳಪ್ಪ ಆಮೇಲೆ ಯಾಕೆ ಅದು.
ಸುದ್ದಿನ ನೋಡೋದಾದ್ರೆ ಡಿಸೆಂಬರ್ನಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ಅಲ್ಲಿವರೆಗೂ ಮಾಧ್ಯಮಗಳ ಮುಂದೆ ನಾನೇನು ಮಾತನಾಡೋದಿಲ್ಲ ಅಂತ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಡಿಸೆಂಬರ್ ವೇಳೆಗೆ ಸಿಎಂ ಆಗೋದು ಪಕ್ಕಾ ಅಂತ ಮತ್ತೆ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. ಆದ್ರೆ ಇದೆಲ್ಲ ಆಫ್ ದ ರೆಕಾರ್ಡ್ ಅಂತ ಬೇರೆ ಶಿವಗಂಗಾ ಬಾಂಬ್ ಸಿಡಿಸಿದ್ದಾರೆ. ಅದರಿಂದ ಶಿವಗಂಗಾ ಬಸವರಾಜ್ ಅವರಿಗೆ ನೋಟಿಸ್ ನೀಡಲಾಗುವುದು ಅಂತ ಹಿಂಗೆ ಮಾತಾಡ್ತಾ ಹೋದ್ರೆ ನೋಟಿಸ್ ಕೊಡ್ತೀವಿ ಅಂತ ಡಿಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ. ಡಿಸೆಂಬರ್ ಡಿಕೆ ಸಿಎಂ ಆಗ್ತಾರ, ಅವ್ರ ಡಿಸಿಷನ್ ಕೌಂಟರ್ ಕೊಡ್ತಿದ್ದೆ, ಅವ್ರಿಗೆ ಕೌಂಟರ್ ಕೊಡೋದು ನಾನೇ ಮತ್ತೆ ಅಲ್ಲಿಯವ್ರು ಬಿಟ್ಬಿಡ್ರಿ ಬೇಡ. ಚೆನ್ನಾಗಿ ಯಾರೋ ಹೇಳಿದಾರೆ, ಎಲ್ಲ ಹೇಳಿದ್ದೀನಿ ಪರ್ಸನಲ್, ನಿಮಗೆ ಪಬ್ಲಿಕ್ ಹೇಳೋದು ಬೇಡ. ಇವ್ರು ನೀನ್ ಹೇಳಪ್ಪ ಆಮೇಲೆ ಯಾಕೆ ಅದು ಬಿಡ್ರಿ. 2 ತಿಂಗಳಿಗೆ ಡಿಸೆಂಬರ್ ಡಿಕೆ ಸಿಎಂ ಆಗ್ತಾರ, ಅವ್ರ ಡಿಸಿಷನ್ ಕೌಂಟರ್ ಕೊಡ್ತಿದ್ದೆ, ಅವ್ರಿಗೆ ಕೌಂಟರ್ ಕೊಡೋದು ನಾನೇ ಮತ್ತೆ ಅಲ್ಲಿಯವ್ರು ಬಿಟ್ಬಿಡ್ರಿ ಬೇಡ. ಚೆನ್ನಾಗಿ ಯಾರೋ ಹೇಳಿದಾರೆ, ಎಲ್ಲ ಹೇಳಿದ್ದೀನಿ ಪರ್ಸನಲ್, ನಿಮಗೆ ಪಬ್ಲಿಕ್ ಹೇಳೋದು ಬೇಡ. ಇವ್ರು ನೀನ್ ಹೇಳಪ್ಪ ಆಮೇಲೆ ಯಾಕೆ ಅದು ಮುಂದಿನ ಸುದ್ದಿನ ನೋಡೋದಾದ್ರೆ ಡಿಸೆಂಬರ್ನಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ಅಲ್ಲಿವರೆಗೂ ಮಾಧ್ಯಮಗಳ ಮುಂದೆ ನಾನೇನು ಮಾತನಾಡೋದಿಲ್ಲ ಅಂತ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಡಿಸೆಂಬರ್ ವೇಳೆಗೆ ಸಿಎಂ ಆಗೋದು ಪಕ್ಕಾ ಅಂತ ಮತ್ತೆ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. ಆದ್ರೆ ಇದೆಲ್ಲ ಆಫ್ ದ ರೆಕಾರ್ಡ್ ಅಂತ ಬೇರೆ ಶಿವಗಂಗಾ ಬಾಂಬ್ ಸಿಡಿಸಿದ್ದಾರೆ. ಅದರಿಂದ ಶಿವಗಂಗಾ ಬಸವರಾಜ್ ಅವರಿಗೆ ನೋಟಿಸ್ ನೀಡಲಾಗುವುದು ಅಂತ ಹಿಂಗೆ ಮಾತಾಡ್ತಾ ಹೋದ್ರೆ ನೋಟಿಸ್ ಕೊಡ್ತೀವಿ ಅಂತ ಡಿಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ. ಡಿಸೆಂಬರ್ ಡಿಕೆ ಸಿಎಂ ಆಗ್ತಾರ, ಅವ್ರ ಡಿಸಿಷನ್ ಕೌಂಟರ್ ಕೊಡ್ತಿದ್ದೆ, ಅವ್ರಿಗೆ ಕೌಂಟರ್ ಕೊಡೋದು ನಾನೇ ಮತ್ತೆ ಅಲ್ಲಿಯವ್ರು ಬಿಟ್ಬಿಡ್ರಿ ಬೇಡ. ಚೆನ್ನಾಗಿ ಯಾರೋ ಹೇಳಿದಾರೆ, ಎಲ್ಲ ಹೇಳಿದ್ದೀನಿ ಪರ್ಸನಲ್, ನಿಮಗೆ ಪಬ್ಲಿಕ್ ಹೇಳೋದು ಬೇಡ. ಇವ್ರು ನೀನ್ ಹೇಳಪ್ಪ ಆಮೇಲೆ ಯಾಕೆ ಅದು ಬಿಡ್ರಿ. 2 ತಿಂಗಳಿಗೆ ಡಿಸೆಂಬರ್ ಡಿಕೆ ಸಿಎಂ ಆಗ್ತಾರ, ಅವ್ರ ಡಿಸಿಷನ್ ಕೌಂಟರ್ ಕೊಡ್ತಿದ್ದೆ, ಅವ್ರಿಗೆ ಕೌಂಟರ್ ಕೊಡೋದು ನಾನೇ ಮತ್ತೆ ಅಲ್ಲಿಯವ್ರು ಬಿಟ್ಬಿಡ್ರಿ ಬೇಡ. ಚೆನ್ನಾಗಿ ಯಾರೋ ಹೇಳಿದಾರೆ, ಎಲ್ಲ ಹೇಳಿದ್ದೀನಿ ಪರ್ಸನಲ್, ನಿಮಗೆ ಪಬ್ಲಿಕ್ ಹೇಳೋದು ಬೇಡ. ಇವ್ರು ನೀನ್ ಹೇಳಪ್ಪ ಆಮೇಲೆ ಯಾಕೆ ಅದು ಸುದ್ದಿನ ನೋಡೋದಾದ್ರೆ ಡಿಸೆಂಬರ್ನಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ಅಲ್ಲಿವರೆಗೂ ಮಾಧ್ಯಮಗಳ ಮುಂದೆ ನಾನೇನು ಮಾತನಾಡೋದಿಲ್ಲ ಅಂತ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಡಿಸೆಂಬರ್ ವೇಳೆಗೆ ಸಿಎಂ ಆಗೋದು ಪಕ್ಕಾ ಅಂತ ಮತ್ತೆ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. ಆದ್ರೆ ಇದೆಲ್ಲ ಆಫ್ ದ ರೆಕಾರ್ಡ್ ಅಂತ ಬೇರೆ ಶಿವಗಂಗಾ ಬಾಂಬ್ ಸಿಡಿಸಿದ್ದಾರೆ. ಅದರಿಂದ ಶಿವಗಂಗಾ ಬಸವರಾಜ್ ಅವರಿಗೆ ನೋಟಿಸ್ ನೀಡಲಾಗುವುದು ಅಂತ ಹಿಂಗೆ ಮಾತಾಡ್ತಾ ಹೋದ್ರೆ ನೋಟಿಸ್ ಕೊಡ್ತೀವಿ ಅಂತ ಡಿಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ. ಡಿಸೆಂಬರ್ ಡಿಕೆ ಸಿಎಂ ಆಗ್ತಾರ, ಅವ್ರ ಡಿಸಿಷನ್ ಕೌಂಟರ್ ಕೊಡ್ತಿದ್ದೆ, ಅವ್ರಿಗೆ ಕೌಂಟರ್ ಕೊಡೋದು ನಾನೇ ಮತ್ತೆ ಅಲ್ಲಿಯವ್ರು ಬಿಟ್ಬಿಡ್ರಿ ಬೇಡ. ಚೆನ್ನಾಗಿ ಯಾರೋ ಹೇಳಿದಾರೆ, ಎಲ್ಲ ಹೇಳಿದ್ದೀನಿ ಪರ್ಸನಲ್, ನಿಮಗೆ ಪಬ್ಲಿಕ್ ಹೇಳೋದು ಬೇಡ. ಇವ್ರು ನೀನ್ ಹೇಳಪ್ಪ ಆಮೇಲೆ ಯಾಕೆ ಅದು ಬಿಡ್ರಿ. 2 ತಿಂಗಳಿಗೆ ಡಿಸೆಂಬರ್ ಡಿಕೆ ಸಿಎಂ ಆಗ್ತಾರ, ಅವ್ರ ಡಿಸಿಷನ್ ಕೌಂಟರ್ ಕೊಡ್ತಿದ್ದೆ, ಅವ್ರಿಗೆ ಕೌಂಟರ್ ಕೊಡೋದು ನಾನೇ ಮತ್ತೆ ಅಲ್ಲಿಯವ್ರು ಬಿಟ್ಬಿಡ್ರಿ ಬೇಡ. ಚೆನ್ನಾಗಿ ಯಾರೋ ಹೇಳಿದಾರೆ, ಎಲ್ಲ ಹೇಳಿದ್ದೀನಿ ಪರ್ಸನಲ್, ನಿಮಗೆ ಪಬ್ಲಿಕ್ ಹೇಳೋದು ಬೇಡ. ಇವ್ರು ನೀನ್ ಹೇಳಪ್ಪ ಆಮೇಲೆ ಯಾಕೆ ಅದು